ಹಾಯ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ರವೆ ಉಂಡೆ ರೆಸಿಪಿ ಮಾಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ರವೆ ಉಂಡೆ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ತುಂಬ ಇಷ್ಟಪಟ್ಟು ತಿನ್ನೋದಂದರೆ ರವೆ ಉಂಡೆ ಆಗಿರುತ್ತೆ. ರವೆ ಉಂಡೆ ಮಾಡೋದು ತುಂಬ ಅಂದರೆ ತುಂಬ ಸುಲಭ. ಇದಕ್ಕೆ ಜಾಸ್ತಿ ಸಾಮಗ್ರಿಗಳು ಬೇಕಾಗಿಲ್ಲ. ತುಂಬ ಕಡಿಮೆ ಪದಾರ್ಥನ ಬಳಸಿ ತುಂಬ ಬೇಗ ಮಾಡಬಹುದಂದರೆ ಅದು ರವೆ ಉಂಡೆ ಆಗಿರುತ್ತೆ. ನೀವೆಲ್ಲ ಮನೇಲಿ ಇದನ್ನು ಟ್ರೈ ಮಾಡಿ ನೀವೇ ಹೇಳ್ತೀರ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಅಂತ. ನಾನು ಟ್ರೈ ಮಾಡಿ ತುಂಬ ರುಚಿಯಾಗಿತ್ತು. ಕೇವಲ ರುಚಿ ಮಾತ್ರ ಅಲ್ಲ, ಇದು ಆರೋಗ್ಯಕ್ಕಂತೂ ತುಂಬ ಅಂದರೆ ತುಂಬ ಒಳ್ಳೆಯದು. ರವೆ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ದ್ರಾಕ್ಷಿ, ಗೋಡಂಬಿ, ತುಪ್ಪ ಎಲ್ಲ ಬಳಸೋದ್ರಿಂದ ಆರೋಗ್ಯಕ್ಕೆ ಇದು ತುಂಬ ಅಂದರೆ ತುಂಬ ಒಳ್ಳೆಯದಾಗಿರುತ್ತೆ. ಹಾಗಾಗಿ ರವೆ ಉಂಡೆ ಕೇವಲ ರುಚಿಯಾಗಿರೋದಷ್ಟೇ ಅಲ್ಲ, ಆರೋಗ್ಯಕ್ಕೂ ತುಂಬ ಅಂದರೆ ತುಂಬ ಒಳ್ಳೆಯದು. ಇದಕ್ಕೆ ಬೇಕಾಗಿರೋ ಪದಾರ್ಥ ತುಂಬ ಅಂದರೆ ತುಂಬ ಕಡಿಮೆ. ಬನ್ನಿ ಹಾಗಿದ್ರೆ ರವೆ ಉಂಡೆ ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ರವೆ ಉಂಡೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ನಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ, ಒಂದು ಕಪ್ನಲ್ಲಿ ತುರಿದಿರುವಂಥ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಹಾಗೆ ಒಂದು ಕಪ್ನಲ್ಲಿ ರವೆ, ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಏಲಕ್ಕಿ, ಹಾಗೆ ಒಂದು ಕಪ್ನಲ್ಲಿ ಸ್ವಲ್ಪ ತುಪ್ಪ. ನೀವು ಎಣ್ಣೆನೂ ಅಷ್ಟೇ ಬಳಸಬಹುದು, ಬಟ್ ತುಪ್ಪ ಹಾಕ್ಕೊಂಡ್ರೆ ತುಂಬ ರುಚಿ ಚೆನ್ನಾಗಿರುತ್ತೆ. ಏಲಕ್ಕಿನ ಈ ರೀತಿಯಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಜೊತೆಗೆ ನಮಗೆ ಹಾಲು ಬೇಕಾಗುತ್ತೆ. ನಾನಿಲ್ಲಿ ಅರ್ಧ ಲೀಟರ್ ನಂದಿನಿ ಹಾಲನ್ನು ಬಳಸ್ತಾ ಇದ್ದೀನಿ. ಹಾಲು ನೀವು ಕ್ವಾಂಟಿಟಿ ಎಷ್ಟು ರವೆ ಉಂಡೆ ಮಾಡ್ತಾ ಇದ್ದೀರಾ ಅನ್ನೋ ಇದ್ರ ಮೇಲೆ ನೀವು ಜಾಸ್ತಿ ಕಡಿಮೆ ಮಾಡ್ಕೊಳ್ಬಹುದು. ಹಸಿ ಹಾಲು ಬಳಸೋ ಹಾಗಿಲ್ಲ, ಕಾಯಿಸಿದ ಹಾಲನ್ನೇ ಹಾಕಬೇಕಾಗುತ್ತೆ. ಹಸಿ ಹಾಲು ಹಾಕಿದ್ರೆ ರುಚಿ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ನೀವು ಕಾಯಿಸಿದ ಹಾಲನ್ನು ಕಾಯಿಸಿ ಆರಿಸಾದ್ಮೇಲೆ ನೀವು ಈ ಒಂದು ಹಾಲನ್ನು ನೀವು ಬಳಸ್ಕೋಬಹುದು. ಬನ್ನಿ ಹಾಗಿದ್ರೆ ರವೆ ಉಂಡೆ ಮಾಡೋದಕ್ಕೆ ಯಾವ ಒಂದು ಪ್ರೊಸೀಜರ್ ಅಂತ ನೋಡೋಣ. ಮೊದಲಿಗೆ ಈ ರೀತಿಯಾದಂತಹ ಬಾಣಲಿ ತೊಗೊಂಡಿದ್ದೀನಿ. ಇದು ಕಾದ ನಂತರ ನಾನಿಲ್ಲಿ ಸ್ವಲ್ಪ ತುಪ್ಪನ ಬಳಸ್ತಾ ಇದ್ದೀನಿ. ತುಪ್ಪ ಜಾಗದಲ್ಲಿ ನಾನು ಹೇಳ್ದಾಗೆ ನೀವು ಎಣ್ಣೆನೂ ಹಾಕೋಬಹುದು, ಬಟ್ ರುಚಿ ಬೇಕಂತಂದರೆ ನೀವು ತುಪ್ಪ ಬಳಸಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಈಗ ನಾನು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿನ ನೀವು ಜಾಸ್ತಿ ಇಷ್ಟಪಡ್ತೀರಾ ಅಂತಂದರೆ ನೀವು ಜಾಸ್ತಿ ಹಾಕೋಬಹುದು, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಅಂತಂದರೆ ನೀವು ಕಡಿಮೆ ಹಾಕೋಬಹುದು. ಬಟ್ ಗೋಡಂಬಿ ಹಾಕಿದಷ್ಟು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನೀವೇನಾದರೂ ತುಂಬ ಕಡಿಮೆ ಗೋಡಂಬಿ ಹಾಕೋಬಿಟ್ರೆ ರವೆ ಉಂಡೆನಲ್ಲಿ ತುಂಬ ಖಾಲಿ ಖಾಲಿ ಅನಿಸುತ್ತೆ, ತಿನ್ನೋವಾಗ ಮಧ್ಯ ಮಧ್ಯೆ ಏನೂ ಸಿಕ್ಕೋದಿಲ್ಲ. ಹಾಗಾಗಿ ಸ್ವಲ್ಪ ಗೋಡಂಬಿ ಹೆಚ್ಚಾಗಿದ್ರೇ ತುಂಬ ರುಚಿಯಾಗಿರುತ್ತೆ. ಗೋಡಂಬಿ ಹಾಕಿದ ನಂತರ ನಾನೀಗ ಒಂದು ಕಪ್ನಲ್ಲಿ ಒಣದ್ರಾಕ್ಷಿನ ಬಳಸ್ತಾ ಇದ್ದೀನಿ. ಈ ಒಣದ್ರಾಕ್ಷಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಅಂದರೆ ತುಂಬ ಒಳ್ಳೆಯದು. ಈಗ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗ್ತಿದೆ, ಗೋಡಂಬಿ ಕಂದು ಬಣ್ಣ ಬರ್ತಿದೆ, ಹಾಗೆ ದ್ರಾಕ್ಷಿ ಬಂದು ಅರಳ್ತಾ ಇದೆ, ಉಬ್ತಾ ಇದೆ. ಈಗ ನಾನು ಒಂದು ಕಪ್ನಲ್ಲಿ ರವೆಯನ್ನು ಬಳಸ್ತಾ ಇದ್ದೀನಿ. ರವೆ ನೀವು ಎಷ್ಟು ರವೆ ಉಂಡೆ ಮಾಡ್ತಾ ಇದ್ದೀರಾ ಅನ್ನೋ ಪ್ರಮಾಣದಲ್ಲಿ ನೀವು ತಗೋಬೇಕಾಗುತ್ತೆ. ನಾನಿವತ್ತೇನು ಮಾಡ್ತಾ ಇದ್ದೀನಿ, ಇದರಲ್ಲಿ 10ರಿಂದ 15 ರವೆ ಉಂಡೆ ಆಗೋ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ಜಾಸ್ತಿ ರವೆ ಉಂಡೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು 2ರಿಂದ 3 ಕಪ್ಪು ಜಾಸ್ತಿ ನೀವು ರವೆನ ಹಾಕ್ಕೊಳ್ಳಿ. ಹಾಗೆ ನೀವು ಗೋಡಂಬಿ ದ್ರಾಕ್ಷಿನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ತುಪ್ಪನೂ ಅಷ್ಟೇ ಸ್ವಲ್ಪ ಎಷ್ಟು ಬೇಕು ನೋಡಿಕೊಂಡು ಜಾಸ್ತಿ ಬಳಸಿ. ಹಾಗೆ ಹಾಲೂ ಅಷ್ಟೇ ಪ್ರಮಾಣ ನೀವು ಹೆಚ್ಚಿಸ್ಕೋಬೇಕಾಗುತ್ತೆ. ನಾವು ಎಷ್ಟು ರವೆ ಉಂಡೆ ಮಾಡ್ತಾ ಇದ್ದೀವಿ ಅನ್ನೋ ಇದ್ರ ಮೇಲ್ಗಡೆ ನೀವು ಜಾಸ್ತಿ ಕಡಿಮೆ ಮಾಡ್ಕೊಳ್ಬಹುದು. ಈಗ ನಾನು ರವೆನ ಕಡಿಮೆ ಉರಿ ಇಟ್ಟು ಈ ರೀತಿ ಹುರ್ಕೊಳ್ತಾ ಇದ್ದೀನಿ. ನೆನಪಿರಲಿ, ಜಾಸ್ತಿ ಉರಿ ಮಾಡೋದಕ್ಕೆ ಹೋಗಬಾರ್ದು. ಜಾಸ್ತಿ ಉರಿ ಇಟ್ಟರೆ ಏನಾಗುತ್ತೆ, ತಳ ಬಂದು ಅಂಟ್ಕೊಂಡ್ಬಿಡುತ್ತೆ, ಹಾಗೆ ರವೆ ಬಣ್ಣನೂ ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ. ಆ ರೀತಿ ಆಗಬಾರ್ದು. ರವೆ ಬಣ್ಣ ಇದೇ ರೀತಿ ಇರಬೇಕು. ನೀವು ಜಾಸ್ತಿ ಉರಿ ಇಟ್ಕೊಂಡು ಮಾಡಿದಾಗ ರವೆ ಬಣ್ಣ ಚೇಂಜ್ ಆಗಿಬಿಡುತ್ತೆ, ತಳ ಹಿಡಿದ್ಬಿಡುತ್ತೆ. ಆ ರೀತಿ ಮಾಡಿಕೊಂಡ್ರೆ ನಿಮಗೆ ರವೆ ಉಂಡೆ ಸರಿಯಾಗಿ ಬರೋದಿಲ್ಲ. ರವೆ ಉಂಡೆ ಕಟ್ಟುವಾಗ ಒಡೆದೋಗೋದು ಅಥವಾ ಉದ್ರೋಗೋದು, ರವೆ ಉಂಡೆ ಸರಿಯಾಗಿ ಬರದೇ ಇರೋದು, ಈ ರೀತಿ ಎಲ್ಲ ಆಗಿಬಿಡುತ್ತೆ. ಹಾಗಾಗಿ ಇದೊಂದು ನೆನ್ಪಿಟ್ಕೊಳ್ಳಿ, ಕಡಿಮೆ ಉರಿ ಇಡಿ. ಕಡಿಮೆ ಉರಿ ಇಟ್ಟು ಇದೇ ರೀತಿ ನೀವು ಒಂದು 5ರಿಂದ 10 ನಿಮಿಷ ಇದೇ ರೀತಿ ನೀವು ಬಾಡಿಸ್ಕೊತಾ ಇರಬೇಕು. ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ, ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿ ಬಂದಿತ್ತು ಅಂತ. ಈಗ ಇದನ್ನು ಬಾಡಿಸ್ಕೊಂಡ ನಂತರ ನಾನು ಒಂದು ಕಪ್ನಲ್ಲಿ ತುರಿದಿರುವಂತಹ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ತುರಿದು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ರವೆ ಉಂಡೆ ತಿನ್ನುವಾಗ ಮಧ್ಯ ಮಧ್ಯ ತೆಂಗಿನಕಾಯಿ ತುರಿ ಸಿಗ್ತಾ ಇದ್ದರೆ ಒಂದು ಒಳ್ಳೆ ರುಚಿ ಬರುತ್ತೆ. ಹಾಗಾಗಿ ತೆಂಗಿನಕಾಯಿ ತುರಿನ ಈ ರೀತಿ ನಾನು ಒಂದು ಕಪ್ನಲ್ಲಿ ಆಗುವಷ್ಟು ಹಾಕ್ಕೊಂಡು ಅದನ್ನು ಈ ರೀತಿ ಬಾಡಿಸ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ರವೆ ಉಂಡೆ ಎಷ್ಟು ರುಚಿಯಾಗಿ ಬಂದಿತ್ತು ಅಂತ. ಈಗ ನಾನು ನಂತರ ಸಕ್ಕರೆನ ಆ್ಯಡ್ ಮಾಡ್ಕೋತೀನಿ. ಸಕ್ಕರೆನ ನಾನು ಅದೇ ರೀತಿ ಹಾಕ್ಕೊಳ್ಳೋದಿಲ್ಲ. ಸಕ್ಕರೆನ ಈ ರೀತಿಯಾಗಿ ಪೌಡರ್ ರೀತಿ ರುಬ್ಕೊಂಡಿದ್ದೀನಿ. ಪೌಡರ್ ರೀತಿ ಮಾಡಿಕೊಂಡು ಈ ರೀತಿ ಸಕ್ಕರೆ ಪೌಡರ್ನ ನಾನಿಲ್ಲಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆನ ಈ ರೀತಿ ಪುಡಿ ಮಾಡ್ಕೊಂಡಿರೋ ಕಾರಣ ಏನಂತಂದರೆ, ನೀವು ಡೈರೆಕ್ಟ್ ಹಾಗೆ ಸಕ್ಕರೆ ಹಾಕಿದ್ರೆ ಅದು ಕರಗೋದಕ್ಕೆ ಸಮಯ ತಗೊಳ್ಳುತ್ತೆ. ನೀಟಾಗಿ ಕರಗಿಲ್ಲ ಅಂತಂದರೆ ರವೆ ಉಂಡೆ ತಿನ್ನುವಾಗ ಮಧ್ಯ ಮಧ್ಯ ಹಾಗೆ ಸಿಕ್ಕುತ್ತೆ. ಹಾಗಾಗಿ ಈ ರೀತಿ ಪುಡಿ ಮಾಡ್ಕೊಂಡು ಹಾಕ್ಕೊಂಡ್ರೆ ನೀಟಾಗಿ ಬೇಗ ಕರಗುತ್ತೆ ಅಂತ. ಇದಾದ ನಂತರ ನಾನಿಲ್ಲಿ
ಏಲಕ್ಕಿನ ಏನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಬೆರೆಸ್ತಾ ಇದ್ದೀನಿ. ಏಲಕ್ಕಿ ಹಾಕೋದ್ರಿಂದ ಒಂದು ಒಳ್ಳೆ ಪರಿಮಳ ಬರುತ್ತೆ, ಹಾಗಾಗಿ ಏಲಕ್ಕಿನ ಮಿಸ್ ಮಾಡಲೇಬೇಡಿ. ಇಷ್ಟನ್ನು ನಾನು ಕಡಿಮೆ ಉರಿ ಇಟ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಇದಾದ ನಂತರ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಈಗ ನಾನು ಹಾಲು ಏನು ಕಾಯಿಸಿಟ್ಕೊಂಡಿದ್ದೆ ಅಂದರೆ ಕಾದು ಆರಿರುವಂತಹ ಹಾಲನ್ನು ನಾನಿಲ್ಲಿ ಬೆರೆಸ್ತಾ ಇದ್ದೀನಿ. ಹಸಿ ಹಾಲನ್ನು ಬೆರೆಸೋದಕ್ಕೆ ಹೋಗಬಾರ್ದು, ನೆನ್ಪಿಟ್ಕೊಳ್ಳಿ. ಹಸಿ ಹಾಲನ್ನು ಹಾಕಬೇಡಿ. ಹಾಲನ್ನು ಕಾಯಿಸಿ ಅದು ಆರಿದ ನಂತರ ಏನಿರುತ್ತೆ ಆ ಒಂದು ಹಾಲನ್ನು ನಾನಿಲ್ಲಿ ಬೆರೆಸ್ತಾ ಇದ್ದೀನಿ. ನಾವೇನು ರವೆ, ಗೋಡಂಬಿ, ದ್ರಾಕ್ಷಿ ಇದೆಲ್ಲ ಹಾಕಿ ಹುರ್ಕೊಂಡಿದ್ದೀವಿ, ಇದಕ್ಕೆ ಹಾಲು ನೀಟಾಗಿ ಹಿಡಿಬೇಕು, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಹಾಲನ್ನು ಹಾಕೋಬೇಡಿ. ರವೆ ಇದೇ ರೀತಿ ಉದ್ರನೇ ಇರಬೇಕು. ನೋಡ್ಕೊಂಡು ಸ್ವಲ್ಪ ಇದೇನು ನಿಮಗೆ ಕಾಣಿಸ್ತಿದೆ ಈ ಒಂದು ಹದಕ್ಕೆ ನೀವು ಹಾಲನ್ನು ಹಾಕ್ಕೊಂಡ್ರೆ ಸಾಕು. ತುಂಬ ಹಾಲನ್ನು ಹಾಕೋಬಾರ್ದು, ಆವಾಗ ಉಂಡೆ ಕಟ್ಟೋದಕ್ಕಾಗಲ್ಲ. ಈಗ ನಾನು ಈ ಒಂದು ಪ್ರಮಾಣದಲ್ಲಿ ಹಾಲನ್ನು ಹಾಕ್ಕೊಂಡು ನೋಡಿ, ಈ ರೀತಿಯಾಗಿ ಉಂಡೆ ಕಟ್ಟೋದಕ್ಕೆ ಹದ ಕರೆಕ್ಟಾಗಿದೆಯಾ, ಈ ರೀತಿ ಒಂದು ಹಿಟ್ಟಿನ ಹದ ಬರುತ್ತೆ. ಇದನ್ನು ನೋಡಿಕೊಂಡು ನೀವು ಹಾಲನ್ನು ಬೆರೆಸ್ಕೋಬೇಕಾಗುತ್ತೆ. ನೋಡಿ, ಈಗ ಉಂಡೆ ನೋಡಿ ಒಂದು ಬರ್ತಾ ಇಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳಿ. ಆವಾಗ ನಿಮಗೆ ಸಾಫ್ಟಾಗಿ ಉಂಡೆ ಕಟ್ಟೋದಕ್ಕೆ ಸರಿಯಾಗಿ ಪ್ರಮಾಣ ಇದೆ ಅಂತ ಗೊತ್ತಾಗುತ್ತೆ. ಈಗ ನಾನು ಉಂಡೆ ಕಟ್ಟೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ನೀವು ಶೇಪ್ ಕೊಡಬಹುದು. ಈ ರೀತಿಯಾಗಿ ಒಂದು ಆಕಾರ ಕೊಟ್ಕೊಂಡ್ರೆ ನಿಮಗೆ ರವೆ ಉಂಡೆ ರೆಡಿ ಆಗುತ್ತೆ. ತುಂಬ ಜನಕ್ಕೆ ಮಾಡೋದೇನು ಕಷ್ಟ ಆಗುತ್ತೆ ಅಂದರೆ ರವೆ ಉಂಡೆ ಕಟ್ಟೋವಾಗ ರವೆ ಉಂಡೆ ಸರಿಯಾಗಿ ಬರೋದಿಲ್ಲ, ರವೆ ಎಲ್ಲ ಹಾಗೆ ಉದ್ರೋಗ್ಬಿಡುತ್ತೆ, ಒಡೆದೋಗ್ಬಿಡುತ್ತೆ ಅಂತ ಒಂದು ಪ್ರಾಬ್ಲಮ್ ಇರುತ್ತೆ. ಅದು ಏನಕ್ಕೆ ಆ ರೀತಿ ಆಗುತ್ತಂದರೆ ನೀವು ರವೆನ ನೀಟಾಗಿ ಕಡಿಮೆ ಉರಿ ಇಟ್ಟು ಬಾಡಿಸ್ಕೊಂಡಿರಲ್ಲ. ಅದಕ್ಕೆ ನಾನು ಆವಾಗಲೇ ಹೇಳ್ದಾಗ್ಲೇ ನೀವು ಕಡಿಮೆ ಉರಿ ಇಟ್ಟು ರವೆನ ಬಾಡಿಸ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಜಾಸ್ತಿ ಉರಿ ಇಟ್ಟು ನೀವು ರವೆನ ಬಾಡಿಸ್ಕೋಬಾರ್ದು. ಆವಾಗ ಕಲರ್ ಚೇಂಜ್ ಆಗೋದು ಅಥವಾ ಈ ರೀತಿ ಉಂಡೆ ಕಟ್ಟುವಾಗ ಉದ್ರ ಬರೋದು, ರವೆ ಉಂಡೆ ಒಡೆದೋಗೋದು, ಇದೆಲ್ಲ ಪ್ರಾಬ್ಲಮ್ ನೀವು ಫೇಸ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಹೇಳ್ದಾಗೆ ಕಡಿಮೆ ಉರಿ ಇಟ್ಟು ನೀವು ರವೆನ ಬಾಡಿಸ್ಕೊಂಡ್ರೆ ಆ ಒಂದು ಪ್ರಾಬ್ಲಮ್ ಅವಾಯ್ಡ್ ಆಗುತ್ತೆ. ನೋಡಿ, ಉಂಡೆ ಎಷ್ಟು ಸುಲಭವಾಗಿ ಆರಾಮಾಗಿ ಬರ್ತಾ ಇದೆ ಅಂತಂದರೆ ಜಾಸ್ತಿ ಇದಕ್ಕೆ ಕಷ್ಟ ಟೈಮ್ ತಗೊಳ್ತಾನೆ ಇಲ್ಲ, ಆರಾಮಾಗಿ ಉಂಡೆ ಬರ್ತಿದೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಕೇವಲ ರುಚಿ ಮಾತ್ರ ಅಲ್ಲ, ಆರೋಗ್ಯಕ್ಕಂತೂ ತುಂಬ ರವೆ ಒಳ್ಳೆಯದು. ಇದರಲ್ಲಿ ದ್ರಾಕ್ಷಿ, ಗೋಡಂಬಿ, ತುಪ್ಪ ಇದೆಲ್ಲ ಏನು ಹಾಕಿದ್ದೀವಿ ಎಲ್ಲನೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ರವೆ ಉಂಡೆನ ಕೇವಲ ರುಚಿಗಷ್ಟೇ ಅಲ್ಲ, ಆರೋಗ್ಯದ ದೃಷ್ಟಿಯಿಂದನೂ ರವೆ ಉಂಡೆ ತುಂಬ ಒಳ್ಳೆಯದು. ಇದನ್ನು ದೊಡ್ಡವರಿಂದ ಹಿಡ್ದು ಚಿಕ್ಕವ್ರವರೆಗೂ ತೃಪ್ತಿಯಾಗಿ ಆರಾಮಾಗಿ ತಿನ್ಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ. ಇನ್ನು ರುಚಿನ ಜಾಸ್ತಿ ನಾವು ಹೆಚ್ಚಾಗಬೇಕು ಅಂತ ಸಕ್ಕರೆನ ಜಾಸ್ತಿ ಹಾಕೋದಾಗಲಿ ಆ ರೀತಿ ಮಾಡಬಾರ್ದು. ಸಕ್ಕರೆನ ತುಂಬ ಯಾವತ್ತಿದ್ರೂ ಕಡಿಮೆನೇ ಹಾಕೋಬೇಕಾಗತ್ತೆ. ನೀವು ಸಕ್ಕರೆನ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಸಿಹಿ ಆಗಿಬಿಡುತ್ತೆ, ಆವಾಗ ಸೈಡ್ ಎಫೆಕ್ಟ್ಸು ಬರುತ್ತೆ ಸಕ್ಕರೆ ತಿನ್ನೋದ್ರಿಂದ. ಸಕ್ಕರೆ ಪ್ರಮಾಣನ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ರವೆ ಉಂಡಿನ ನೀವು ಒಂದು ತಿನ್ನೋ ಜಾಗದಲ್ಲಿ 3-4 ತಿಂತೀರಾ. ಹಾಗಾಗಿ ಸಕ್ಕರೆನ ನೀವು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ನಾನು ಏನೇನು ಐಟಮ್ಸ್ ಹೇಳಿದ್ದೀನಿ ಎಲ್ಲ ಆಗ್ತಾ ಇದ್ದರೆ ಅದರದ್ದು ಒಂದೊಂದೇ ಪರಿಮಳ, ಒಂದೊಂದೇ ಟೇಸ್ಟ್ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಎಲ್ಲವನ್ನು ಹಾಕಿ ಮಿಸ್ ಮಾಡಿದೆ. ನೆನ್ಪಿಟ್ಕೊಳ್ಳಿ, ಸಕ್ಕರೆನ ಮಾತ್ರ ತುಂಬ ಕಡಿಮೆ ಹಾಕಿ. ನೋಡಿ ಎಷ್ಟು ಮೃದುವಾಗಿ ಬಂದಿದೆ ರವೆ ಉಂಡೆ, ತುಂಬ ಸಾಫ್ಟಾಗಿದೆ. ತಿನ್ನೋದಕ್ಕಂತೂ ತುಂಬ ಅದ್ಭುತವಾಗಿತ್ತು. ಈ ಒಂದು ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ, ನಿಮಗಂತೂ ತುಂಬ ಇಷ್ಟ ಆಗುತ್ತೆ. ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ಮಾಡಿದ್ರೆ ರವೆ ಉಂಡೆ ಒಡೆಯೋದಿಲ್ಲ, ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ನೀವು ಈ ಒಂದು ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ತುಂಬ ರುಚಿಯಾಗಿ ಬಂದಿತ್ತು. ಈ ಒಂದು ರೆಸಿಪಿ ಮಾಡೋದಕ್ಕೆ ತುಂಬ ಅಷ್ಟಾಗಿ ಸಮಯ ತಗೊಳ್ಳಲ್ಲ, ಕಡಿಮೆ ಪದಾರ್ಥ ಬಳಸಿ ಮಾಡಬಹುದು, ಕ್ವಿಕ್ಕಾಗಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ. ಇದೇ ರೀತಿ ವಿಡಿಯೋ ನೋಡ್ತಾ ಇರಿ. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಧನ್ಯವಾದಗಳು ವೀಕ್ಷಕರೇ ಈ ವಿಡಿಯೋ ನೋಡಿದ್ದಕ್ಕಾಗಿ.